ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅವರ ಸರ್ಕಾರ ಇವತ್ತೇನು ಆ ಹೆಣ್ಣು ಮಕ್ಕಳು ಬಳಸತಕ್ಕಂಥ ಗ್ಯಾಸ್ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಪ್ರತಿದಿನ ಬಳಸತಕ್ಕಂಥ ದಿನಸಿಗಳ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ. ನಮಗೇನು ಜಿಎಸ್ಟಿ ತಗೊಳ್ತಾರೆ, ಜಿಎಸ್ಟಿ ತಗೊಂಡು ನಮಗೆ ಆ ಜಿಎಸ್ಟಿ ಹಣವನ್ನು ವಾಪಸ್ ಕೊಡ್ತಾ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಎಲ್ಲ ರಂಗಗಳಲ್ಲಿ ಕೂಡ ವಿಫಲವಾಗಿದೆ ಅಂತೇಳಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರು ಆದೇಶದ ಮೇರೆಗೆ ಈ ದಿನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಬೆಂಗಳೂರಿನಲ್ಲೇನಿವತ್ತು ನಾವು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಧರಣಿ ಮಾಡಲಿಕ್ಕೆ ಬಂಗಾರಪೇಟೆ ತಾಲೂಕಿನಿಂದ ನಾವೆಲ್ಲ ಕೂಡ ಇವತ್ತು ಸುಮಾರು 8-10 ಬಸ್ಗಳಲ್ಲಿ 50 ಕಾರುಗಳಲ್ಲಿ ಇವತ್ತು ನಾವು ಸುಮಾರು 1,000ಕ್ಕೂ ಹೆಚ್ಚು ಜನ ಇವತ್ತು ನಾವು ಆ ಫ್ರೀಡಂ ಇರತಕ್ಕಂಥ ಧರಣಿಯಲ್ಲಿ ಪಾಲ್ಗೊಳ್ಳಲು ಹೊರಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 12 ವರ್ಷದ ಮೊದಲು ಅಧಿಕಾರಕ್ಕೆ ಬರುವಾಗ ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಉದ್ಯೋಗ ಕೊಡಲಿಲ್ಲ. ಗ್ಯಾಸ್ ಬೆಲೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು, ಇವತ್ತು 900 ರೂಪಾಯಿ ಹೋಗಿದೆ. ಇವತ್ತು ಅಕ್ಕಿ, ಬೇಳೆ, ಎಣ್ಣೆ ಎಲ್ಲವೂ ಕೂಡ 4 ಪಟ್ಟು ಇವತ್ತು ಹೆಚ್ಚಾಗಿದೆ. ಇದರೊಟ್ಟಿಗೆ ಹಿಂದೆ ಏನು ಡೀಸೆಲ್ 60 ರೂಪಾಯಿ ಇದ್ದನ್ನ ಇವತ್ತು 100 ರೂಪಾಯಿ ಪೆಟ್ರೋಲ್ ಮಾಡಿದ್ದಾರೆ, 90 ರೂಪಾಯಿ ಡೀಸೆಲ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿಗೆ ಆಗ್ತಕ್ಕಂಥ ಇದು ಧೋರಣೆ. ಮತ್ತು ಆ ಹೆರಾಲ್ಡ್ ಪತ್ರಿಕೆಯ ವಿಚಾರದಲ್ಲಿ ಕಾಂಗ್ರೆಸ್ ನಮ್ಮ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರನ್ನ, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಗುರಿಯಾಗಿಟ್ಟುಕೊಂಡು ಈ ಬಿಜೆಪಿ, ಇಡಿ ಮತ್ತು ಸಿಬಿಐಯನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಇವರನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಶಕ್ತಿಯನ್ನ ಕುಗ್ಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಕೂಡ ಬಂಗಾರಪೇಟೆ ತಾಲೂಕಿನ ಜನತೆ ನಾವು ಖಂಡಿಸ್ತೇವೆ. ಯಾಕಂದ್ರೆ ಮೋದಿ ಅವರು, ಅಮಿತ್ ಶಾ ಅವರು ಹಿಂಬಾಗಲಿನಿಂದ ರಾಜಕೀಯವನ್ನು ಮಾಡ್ತಾ ಇವತ್ತು ಜನಸಾಮಾನ್ಯರಿಗೆ ಹೊರೆಯಾಗುತ್ತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಮುಖಂಡರು ಇವತ್ತು ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಧರಣಿಯನ್ನು ಮಾಡಿದ್ರು. ಅವ್ರಿಗೆ ಹೇಳ್ತೇನೆ, ಬಹುಶಃ ಧರಣಿ ಮಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಅಲ್ಲ, ಬಿಜೆಪಿ ಮೋದಿ ವಿರುದ್ಧನೇ. ಯಾಕಂದ್ರೆ ಮೋದಿ ಅವರು ಇಷ್ಟೊಂದು ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು 60 ರೂಪಾಯಿ ಪೆಟ್ರೋಲ್ 100 ರೂಪಾಯಿ ಮಾಡಿದ್ಯಾರು, 50 ರೂಪಾಯಿ ಡೀಸೆಲ್ 89 ರೂಪಾಯಿ ಮಾಡಿದ್ಯಾರು, 60 ರೂಪಾಯಿ ಬೆಳೆ 180 ಮಾಡಿದ್ಯಾರು, 65 ರೂಪಾಯಿ ಎಣ್ಣೆ 200 ಮಾಡಿದ್ಯಾರು, ಸಿಮೆಂಟ್ 250 ರೂಪಾಯಿ ಸಿಮೆಂಟ್ 400 ಮಾಡಿದ್ಯಾರು, 32,000 ಸ್ಟೀಲ್ 70,000 ಮಾಡಿದ್ಯಾರು. ಎಲ್ಲ ಬಿಜೆಪಿಯವರೇ, ಕೇಂದ್ರ ಸರ್ಕಾರದವರೇ. ಬಹುಶಃ ಅವರು ಧರಣಿ ಮಾಡ್ತಕ್ಕಂಥದ್ದು ಹೇಳ್ತಾರಲ್ಲ, ಕಾಂಗ್ರೆಸ್ ಅನ್ಯಾಯ ಮಾಡಿಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ. ಬಡವರಿಗೆ, ರೈತರಿಗೆ ಗೊಬ್ಬರ ಇವತ್ತು 4 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ಡ್ರಿಪ್ ಗೊಬ್ಬರ ಇವತ್ತು ನಮ್ಮ ಕಾಲದಲ್ಲಿ 850 ರೂಪಾಯಿ ಇತ್ತು, ಇವತ್ತು 5,000 ಆಗಿದೆ. ಇದು ಬಿಜೆಪಿ ಮಾಡ್ತಕ್ಕಂಥದ್ದು. ಇವತ್ತು ಯಾವುದು ಗೋಲ್ಡ್ ರೇಟ್ 3,000 ಎಲ್ಲಿ 10,000 ಎಲ್ಲಿ. ಉದ್ದೇಶಪೂರ್ವಕವಾಗಿ ಈ ಗೋಲ್ಡ್ ರೇಟ್ ಅನ್ನ ಈ ಮೋದಿ ಅವರು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಬಡವರು ಯಾರು ಗೋಲ್ಡ್ ತಗೋಬಾರ್ದು, ಆ ರೀತಿ ಮಾಡಿರ್ತಕ್ಕಂಥವ್ರು ಯಾರು? ಬಿಜೆಪಿ, ಮೋದಿ ಅವರು. ಹಂಗಾಗಿ ಇವತ್ತು ಮೋದಿ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡಲಿಕ್ಕೆ ಫ್ರೀಡಂ ಪಾರ್ಕ್ಗೆ ತೆರಳ್ತಾ ಇದ್ದೇವೆ. ಈಗ ಭ್ರಷ್ಟ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಎಲ್ಲ ಭಾರತದ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಐಟಿ ಕಾರ್ಖಾನೆಗಳನ್ನು ಇವತ್ತು ಮಾರಾಟ ಮಾಡ್ತಕ್ಕಂಥವರು ಮೋದಿಯವರು. ಅದಕ್ಕೇನೆ ದೇಶ ಮಾರೋ ಮೋದಿ ಅಂತ ನಾವು ಕರೀತೀವಿ. ಯಾಕಂದ್ರೆ ದೇಶ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಜನರಿಗೆ
ಕೆಲಸ ಕೊಡಲು ಮಾಡಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಮಾರಾಟ ಮಾಡ್ತಾ ಇದ್ದಾಗ ಮೋದಿ ಅವರು. ಅದಕ್ಕೆ ದೇಶ ಮಾಡೋ ಮೋದಿ ಹೇಳ್ತೇವೆ. ಇವತ್ತು ಎಷ್ಟು 1,000 ಕೋಟಿ ಸಾಲ ಮಾಡಿದ್ದಾರೆ, ಕೆಲಸ ಅರ್ಥ ಆಗ್ತಾ ಇಲ್ಲ. ಇವತ್ತು ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಕುಸಿದು ಹೋಗಿದೆ, ಪಾತಾಳ ಸೇರೋಗಿದೆ. ಹೀಗಾಗಿ ಮೋದಿಯಿಂದ ಏನು ಒಳ್ಳೇದಾಗಿಲ್ಲ. ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ, ಬೆಲೆ ಕಡಿಮೆ ಆಗಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿರ್ತಕ್ಕಂಥ ಇದು ಕುಸಿದಿದೆ. ಈ ಒಂದು ದೇಶದಲ್ಲಿ ಇವತ್ತು ಮೋದಿ ಸರ್ಕಾರದಿಂದ ಹೆಚ್ಚಿನ ಬಡಬಗರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಮೋದಿ ಸರ್ಕಾರದ ವಿರುದ್ಧ, ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಪ್ರತಿಭಟನೆ ಇನ್ನು ಮುಂದೆ ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲ ನಮಸ್ಕಾರ ಮಾಡಿ